ಹೆಂಡತಿ ಜೊತೆನೇ ಇರಬೇಕು ಅಂತ ಜನರಿಗೆ ತೋರಿಸಿ ನಗದಲ್ಲ ನೀನು ಒಳಗೆ ಬಬ್ಲುಗೆ ಅವ್ರ ರಾಶಿದು ನೋಡಿ ಅವಳು ಕರ್ಕೊಂಡ್ಬಂದ್ಬಿಟ್ಟು ಗ್ರೀನ್ ಗ್ರೀನ್ ಎಲ್ಲ ಫುಲ್ ಸ್ಟಾಲ್ ಹಾಕಿದ್ದಾರೆ. ಆಲ್ರೆಡಿ ಒಂದು ಸ್ಯಾರಿ ನೋಡಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ಇವಾಗ ಎದ್ದು ರೆಡಿಯಾಗಿ ಹೋಗಬೇಕು. ಎಲ್ಲಿ ಅಂತ ಹೇಳ್ತೀನಿ. ಅಪ್ಪ ನಮ್ಮ ಮಮ್ಮಿಗೆ ಏನಾಗಿದೆ ಅಂದರೆ ಮೇಡ್ ಸಿಗ್ತಿಲ್ಲ. 2 ದಿವಸ ಬರ್ತಾನೆ, 3 ದಿವಸ ಬರೋಲ್ಲ. ನೋಡಿ ನಮ್ಮ ಮಮ್ಮಿ ಚಪಾತಿ ಮಾಡ್ತವ್ರೆ, ಅನ್ನಕ್ಕೆ ಇಟ್ಟವ್ರೆ. ಪಾಪ ಡೈಲಿ ಒಂದೊಂದು ರೆಸಿಪಿನ ಯೂಟ್ಯೂಬಲ್ಲಿ ನೋಡಿ ಮಾಡ್ತವ್ರೆ. ಚಪಾತಿ ಹೆಂಗ್ ರೌಂಡ್ ಎಗ್ ಬುಜ್ಜಿ ಏನೋ ಒಂದು ಮಾಡಿ. ಇವತ್ತೇನು ಗೊತ್ತಾ ಮಾಮ್, ಇವಾಗ ನಾನು ನಮ್ಮ ಮಮ್ಮಿ ಸೇಮ್ ಗ್ರೀನ್ ಸ್ಯಾರಿ ಹಾಕೋತಿದ್ದೀವಿ. ಸೇಮ್ ಕಲರ್ ಗ್ರೀನ್ ಹಾಕೊಳ್ಳಿ, ನಾನು ಗ್ರೀನ್ ಹಾಕೋತಾ ಇದ್ದೀನಿ. ಸೊ ಇಬ್ರು ಗ್ರೀನ್ ವೇರ್ ಮಾಡಿ. ಸಮಥಿಂಗ್ ಇಸ್ ದೇರ್ ಗೈಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಸೊ ಇಬ್ರು ಗ್ರೀನ್ ಹಾಕೊಂಡು ಎಲ್ಲಿ ಏನು ಎತ್ತ ಅಂತ ನಿಮ್ಗೆ ಹೇಳ್ತೀವಿ. ನಮ್ಮ ಡ್ಯಾಡಿ ಬರ್ತಾರಾ ಇಲ್ವ ಅಂತ ಕೇಳಲ್ಲ. ಇಟ್ಸ್ ಎನ್ ಆಪ್ಷನ್, ಅವ್ರು ಇಷ್ಟ ಆದರೆ ಬರಲಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ನೀವೇನಂತೀರಾ ಪಾಪ? ಬರ್ತೀರಾ ಇವತ್ತು ನಮ್ಮ ಜೊತೆ? ಒಂದು ಟಾಸ್ಕ್ ಇದೆ. ಏನು ಟಾಸ್ಕು? ಏನೋ ನೀವು ಬರ್ತೀರಾ ಇಲ್ವಾ ಹೇಳಿ ಅಷ್ಟೇ. ಬಾ ಅಂದ್ರೆ ಬರ್ತೀನಿ, ಬೇಡ ಅಂದ್ರೆ ಬಿಡ್ತೀನಿ. ಬಾ ಬೇಡ ಅಂತಲ್ಲ, ಇಲ್ಲ ನಿಮಗೆ ಬರಬೇಕು ಮನಸ್ಸಿಂದ, ನನ್ನ ಹೆಂಡತಿ ಜೊತೆನೇ ಇರಬೇಕು ಅಂತ. ಜಾಸ್ತಿ ಆಗ್ಬಿಡ್ತು, ಓವರ್ ಆಯ್ತು ಇವಾಗ. ಎಷ್ಟು ದಿವಸ ಪಾಪ ಅವ್ಳು ಫ್ರೀಯಾಗಿ ಬಿಡೋಣ. ನೀವು ಅವ್ರು ಫ್ರೀಯಾಗಿ ಬಿಡೋಣ ಅಂತಲ್ಲ, ನೀವು ಫ್ರೀಯಾಗಿರ್ಬೇಕು ಅಂತ. ಅಲ್ಲ ಪಾಪ ಅವ್ಳು ಫ್ರೀಯಾಗಿರ್ಲಿ. ಹಂಗೆ. ಓಕೆ ಗೈಸ್, ನಾನು ಇವಾಗ ಫಸ್ಟ್ ರೆಡಿ ಆಗಬೇಕು. ರೆಡಿಯಾಗಿ ಏನು ಬರ್ತಾರೆ ಅಷ್ಟು. ನಮ್ಮ ಅಪ್ಪ ಏನಾದ್ರು ಬರಂಗಿದ್ರೆ, ಮೈಂಡ್ ಚೇಂಜ್ ಆದರೆ, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮೈಂಡ್ ಚೇಂಜ್ ಆದರೆ ಬರಲಿ. ಓಕೆ, ಅಷ್ಟರಲ್ಲಿ ಯೋಚನೆ ಮಾಡ್ತಾರೆ. ಇವತ್ತು ನಿಮ್ಮ ಹೆಂಡತಿ ಫುಲ್ ಚೆನ್ನಾಗಿ ಕಾಣಿಸ್ತಾರೆ. ನೋಡೋಣ, ಅದು ನೋಡ್ಬಿಟ್ಟು ಬರ್ತೀನಿ. ನೋಡ್ಬಿಟ್ಟು ಬರ್ತಾರಂತೆ. ಸೊ ಇವಾಗ ಏನು ಸ್ಯಾರಿ ಎತ್ತ, ಏನು ವೇರ್ ಮಾಡ್ತಾ ಇದ್ದೀನಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡೋದೇ ಕಷ್ಟ. ಅದರಲ್ಲಿ ಹುಡ್ಕೋದಿದೆಯಲ್ಲ, ತುಂಬ ಹುಡುಕ್ತಾ ಇದ್ದೀನಿ. ಬ್ಲೌಸ್ ಮ್ಯಾಚ್ ಆದರೆ ಸ್ಯಾರಿ ಇರಲ್ಲ, ಸ್ಯಾರಿ ಮ್ಯಾಚ್ ಆದರೆ ಬ್ಲೌಸ್ ಇರಲ್ಲ. ಇವಾಗ ತೋರಿಸ್ತೀನಿ ಎಷ್ಟು ಸ್ಯಾರೀಸ್ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಗ್ರೀನ್ 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 ಇರೋ ಬರೋ ಗ್ರೀನ್ಗಳೈತೆ. ಆದರೂ ಇನ್ನೂ ನನಗೆ ಯಾಕೋ ಇದು ಓಕೆ ಅನಿಸ್ತಿದೆ. ಇದು ನಿಮಗೆ ಗೊತ್ತಿದೆ ಯಾವ ಸ್ಯಾರಿ ಅಂತ ಕಮೆಂಟ್ ಮಾಡಿ. ಸೊ ಐ ಆಮ್ ಟ್ರೈಂಗ್ ದಿಸ್. ನೋಡೋಣ. ಸ್ಯಾರಿ ವೇರ್ ಮಾಡಿದ್ದೀನಿ ಫೈನಲಿ. ನೋಡಿ, ಈ ಸ್ಯಾರಿ ಸ್ಯಾಮ್ ನಮ್ಮ ಮಮ್ಮಿಗೆ ಕೊಡಿಸಿದ್ದು. ನಾನು ಇದನ್ನು ವೇರ್ ಮಾಡಿರಲಿಲ್ಲ. ಸೊ ಇನ್ನು ಗ್ರೀನ್ ಇರೋದ್ರಿಂದ ಸೊ ನಾನು ಈ ಸ್ಯಾರಿನ ಚೂಸ್ ಮಾಡಿದೆ. ಇದನ್ನೇ ವೇರ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬಂದು ಕೇಳ್ತವ್ರೆ ಯಾವ ಸ್ಯಾರಿ ವೇರ್ ಮಾಡಬೇಕು ಅಂತ. ನೀವು ಬ್ಲೌಸ್ ಬ್ರೌನು ಇಲ್ಲ ಗೋಲ್ಡು ಹಾಕ್ಬೋದು ಇದಕ್ಕೆ. ನೋಡಿ ಯಾವ್ದು ವೇರ್ ಮಾಡ್ತೀರಾ. ಮಮ್ಮಿ ಚೂಸ್ ಮಾಡಿ ವೇರ್ ಮಾಡಲಿ ಗೈಸ್. ನಾನು ಇವಾಗ ಬೇಸಿಕ್ ಮೇಕಪ್ ಆಗಿದೆ. ಇವಾಗ ಹೇರ್ ಸ್ಟೈಲ್ ಮಾಡ್ಕೋಬೇಕು. ನೋಡಿ ಹಿಂಗೆ ಕಾಣಿಸ್ತಾ ಇದ್ದೀನಿ. ದಿಸ್ ಇಸ್ ಮೀ. ನೋಡಿ ಈ ಸ್ಯಾರಿನೂ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ನಾನು ನಮ್ಮ ಮಮ್ಮಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನೋಡಿ ಇಬ್ಬರು, ನಾನು ನಮ್ಮ ಮಮ್ಮಿ ಇವತ್ತು ಗ್ರೀನ್ ಹಾಕ್ಕೊಂಡಿದ್ದೀವಿ. ಗ್ರೀನ್ ಸ್ಯಾರಿ ವೇರ್ ಮಾಡಿದ್ದೀವಿ ಮಾಮ್. ಗ್ರೀನ್ ಎಲ್ಲ ಗ್ರೀನ್ ಅಂತೆ. ಗ್ರೀನ್ ಕಲರ್ ಇರುತ್ತೆ ನೋಡಿ. ಬಾಕ್ಸೋ ಇಲ್ಲ ಊಟನೋ ಏನಾದರೂ ಒಂದು ಗ್ರೀನ್ ಐಟಮ್ಸೇ ತಿನ್ನಬೇಕು. ಚೆನ್ನಾಗಿ ನಿಂತಿದ್ದಾರೆ. ಇದನ್ನು ಇಟ್ಕೊಂಡಿದ್ದೀನಿ. ನಿಮಗೆ ತಿನ್ನೋಕ್ಕೆ ಮುಂಚೆ ಫಸ್ಟು ಒಂದು ಜ್ಯುವೆಲ್ರಿ ಕೊಡ್ಬೇಕಂತ ಇದ್ದೀನಿ. ಆಯ್ತು, ಕಾಲ್ಗೆ ಜನ ಸೆಟ್ ಅಂತೆ. ನೋಡೋಣ ಬನ್ನಿ ಏನಂತ. ನಾವು ಆವಾಗಲೇ ನೋಡಿದ್ರ ಗ್ರೀನು ತಿನ್ನೋದು ಎಷ್ಟಿತ್ತು ನೋಡಿದ್ರ ಅಲ್ಲಿ ಐಟಮ್ಸಲ್ಲಿ. ನೋಡಿ ಇಲ್ಲಿ ಹೋಗೋಣ. ನಾವು ಬಂದಿರೋದು ಅವೆನ್ಯೂ ರೋಡ್ ಸಂಜಯ್ ಜ್ಯುವೆಲ್ಲರ್ಸ್ ಚಿಕ್ಕಪೇಟ್ ಹತ್ರ. ಬನ್ನಿ ಹೋಗೋಣ. ಲೈಫ್ ಟೈಮ್ ವ್ಯಾರಂಟಿ. ಆಮೇಲೆ ಸ್ಟೋನ್ಸ್ ಬಿದ್ದರೆ ಪ್ರಾಬ್ಲಮ್ ಇಲ್ಲ. ನಂಗೆ ಇದು ಇಷ್ಟ ಆಯಿತು. ಚೆನ್ನಾಯ್ತಲ್ಲ, ಸಿಂಪಲ್ ಆಗಿ. That's looking very nice. Coral and green combination ಇದೆ. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅದು. ಹೌದಾ? ಓಕೆ. ಎಷ್ಟು ಪ್ರೈಸ್ ಇದು? ಮ್ಯಾಮ್ ಅದು ರಫ್ಲಿ ಅರೌಂಡ್ 12,000 ಇರುತ್ತೆ. ನಾನು ಎಕ್ಸಾಕ್ಟ್ ಪ್ರೈಸ್ ಚೆಕ್ ಮಾಡಿ ಹೇಳ್ತೀನಿ. ಅದು ಪ್ಯೂರ್ ಸಿಲ್ವರ್ದಿದೆ ಮತ್ತು ಗೋಲ್ಡ್ ಪಾಲಿಶ್ ಜೊತೆಗಿದೆ. ಓಕೆ. ಇದು ವ್ಯಾರಂಟಿ ಇದೆಯಾ? ಪಾಲಿಶಿಂಗ್ಗೆ 10 years ವಾರಂಟಿ ಇರುತ್ತೆ. ಸ್ಟೋನ್ಸ್ಗೆಲ್ಲ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಓಕೆ. ಅದು ಒಂದ್ಸತಿ ಟ್ರೈ ಮಾಡಿ. ಅದಕ್ಕೆ ಮ್ಯಾಚಿಂಗ್ ಹಾರ ಬೇಕಾದರೆ ಹಾರನೂ ಸಿಗುತ್ತೆ. ಓಕೆ. ಮಮ್ಮಿಗೆ ಇಯರಿಂಗ್ಸ್ ಹಾಕ್ಸೋಣ ಇವಾಗ. ಇದಕ್ಕೆ ಇನ್ನೊಂದು ಗ್ರೀನ್ ಮ್ಯಾಚ್ ಅದು ಅಂತ ಚೆನ್ನಾಗಿದೆ. ಇದಾದ್ಮೇಲೆ ಇನ್ನೊಂದು ಹಾಕೊಂಡು ನೋಡ್ತಾ ನೋಡಿ.
ಲುಕಿಂಗ್ ವೆರಿ ಪ್ರಿಟಿ. ನಿಮಗೆ ಇದೇನಂತಾರೆ ಟೆಂಪಲ್ ಜ್ಯೂಲ್ಸ್ ಇಷ್ಟನಾ ವೈಟ್ ಸ್ಟೋನ್ಸ್ ಇಷ್ಟನಾ? ಇದೆಲ್ಲ ಕಂಪ್ಲೀಟ್ ಸಿಲ್ವರು ಆಯಿತಾ? ಮೂವಿ ನೋಡಿ ಹೋಗ್ಲಾ ಅಂತೆ, ಹಾಕೊಂಡು ಹೋಗ್ಬಿಡ್ಲಾ ಅಂತೆ. ಇಷ್ಟು ನಾನು ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ನೋಡಿ ಇದು. ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್, ಪ್ಯೂರ್ ಸಿಲ್ವರ್. ಒಡವೆ ಬರೀ ಲಾಂಗ್ ನೆಕ್ಲೆಸ್ ಅಲ್ಲ, ಚೈನ್ಸ್ ಇದೆ, ಆಮೇಲೆ ಸ್ಟಡ್ಸ್ ಕೂಡ ಇದೆ. ಎಲ್ಲನೂ ಒಂದೊಂದೇ ಚೆಕ್ ಮಾಡೋಣ. ಇದು ನೋಡಿ ಚೌಕರು ಪ್ಲಸ್ ಆಮೇಲೆ ಕೈ ತೋಳಿಗೂ ಹಾಕೋಬೋದು ಅಂತ. ಹಾಂ, ಹಂಗೂ ಹಾಕ್ಬೋದು. ನಮ್ಮ ಮಮ್ಮಿ ನೋಡಿ ಹಂಗೂ ಹಾಕ್ಬೋದಾ ಅಂತ. ನಿಮ್ಮ ಕೈಗೆ ಆಗಲ್ಲಮ್ಮ, ಇವ್ರ ಕೈಗೆ ಆಗಲ್ಲ, ಕಷ್ಟ. ನಾನು ಲಿಂಕ್ಸ್ ಹಾಕ್ಕೊಡ್ತೀನಿ ಮ್ಯಾಮ್, ಡಿಸೈನ್ ಇಷ್ಟ ಮಾಡ್ಕೊಳ್ಳಿ. ಹಾಗೆಲ್ಲ ಅಂತ ಹೇಳಿದ್ರು ಅವ್ರು ಮಾಡ್ಕೊಡ್ತಾರೆ. ಅದು ಫುಲ್ ಪ್ಲೇನ್ ಗೋಲ್ಡ್ ಅಲ್ಲಿ ಇದೆ. ಅದು ಡಿಸೈನ್ ನಿಮ್ಗೆ ಇಷ್ಟ ಆಯ್ತು? ಗೋಲ್ಡ್ ಸೇಮ್ ಗೋಲ್ಡ್ ಥರಾನೇ ಇದೆ, ಅದೇ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್, ಇದು ಪ್ಯೂರ್ ಸಿಲ್ವರ್. ಇದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಮ್ಯಾಮ್ ನೆಕ್ಲೆಸಸ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಅರೌಂಡ್ 4000 ಇಂದ ಇರುತ್ತೆ. ನೀವು ಇಟ್ಕೊಳ್ಳಿರೋದು ಇದು ಅರೌಂಡ್ 4000 ಇದೆ. ಇದು ಪ್ಯೂರ್ ಸಿಲ್ವರ್ ಇದೆ, ಗೋಲ್ಡ್ ಪಾಲಿಶ್, ಸೇಮ್ ಕ್ವಾಲಿಟಿ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್. ಇನ್ನು ಸ್ವಲ್ಪ ಆಪ್ಷನ್ ಆ ಕಡೆ ಇದೆ, ಬನ್ನಿ ತೋರಿಸ್ತೀನಿ. ನಮ್ಮ ಮಮ್ಮಿಗೆ ಇದೇ ಕೊಡ್ಸೋಣ ಅಂತ ನೋಡಿ. ಈ ಥರ ಇವಾಗ ನೀವು ಬಾಲ್ಸ್ ನೆಕ್ಲೆಸ್ ತಗೊಳ್ಳಿದ್ದೀರಾ, ಅದೇ ಥರ ಮಾವಿನಕಾಯಿ ಡಿಸೈನಲ್ಲಿ ಇದು ತುಂಬ ಚೆನ್ನಾಗಿ ಅನ್ಸುತ್ತೆ. ಮ್ಯಾಮ್ಗೆ ಸ್ಟೋನ್ಸೇ ಇಷ್ಟ. ನಾವು ಅದಕ್ಕೆ ನಮ್ಮ ಮಮ್ಮಿ ನೋಡು ಅಂತ ಹೇಳ್ತಾರೆ. ಕುತ್ಕೊಂಡ್ಬಿಟ್ಟು ಆರಾಮಾಗಿ ವೈಟ್ ಸ್ಟೋನ್ ನೋಡ್ತಾರೆ, ತುಂಬ ಚೆನ್ನಾಗಿದೆ. ಅದು ಚೆನ್ನಾಗಿದೆ ಬಟ್ ಕಾಂಬಿನೇಷನ್. ಈ ಥರ ಬೀಡ್ ಜ್ಯುವೆಲ್ರಿನೂ ತುಂಬ ಟ್ರೆಂಡಲ್ಲಿದೆ ಮ್ಯಾಮ್. ನಿಮ್ಗೆ ಈ ಡಿಸೈನ್ ಇಷ್ಟ ಆಯಿತು, ರೆಡ್ ಕಲರ್ ಗ್ರೀನ್ ಕಲರ್ ಏನಾದರೂ ಹಾಕಬೇಕಾದ್ರೆ ಲಾಂಗ್ಗೆ ತುಂಬ ಸಖತ್ತಾಗಿರುತ್ತೆ. ತುಂಬ ಲಾಂಗ್ ಜ್ಯೂಸ್ ಇಷ್ಟಪಡೋರು ಕಲರ್ಸು ಸಿಗ್ಬಿಡುತ್ತೆ. ಅದ್ರಲ್ಲಿ ಗ್ರೀನ್ ಇದೆ, ಬೀಡು ಚೇಂಜ್ ಮಾಡ್ಕೊಟ್ಬಿಡ್ತೀನಿ. ಕಲರ್ಸ್ ಬೇಕಾದ್ರೆ ಕಲರ್ಸು ಸಿಗ್ಬಿಡುತ್ತೆ. ಓಕೆ, ಇದರಲ್ಲಿ ಇನ್ನು ಇದು ಸೈಡಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಎಲ್ಲ ಥರ ಆಕ್ಸೆಸರೀಸ್ ಇದೆ, ಲೈಕ್ ಡಾ, ಪೆಂಡೆಂಟ್ಸ್, ಬ್ಯಾಂಗಲ್ಸ್ ಫ್ರಮ್ ವೆಡ್ಡಿಂಗ್ ಜ್ಯೂಲ್ಸ್ ಟು ಸಿಂಪಲ್ ಫಂಕ್ಷನ್ಸ್ ಆ್ಯಂಡ್ ಆಸ್ ವೆಲ್ ಡೈಲಿ ವೇರ್ ಸಿಲ್ವರ್ ಜ್ಯೂಲ್ಸ್ ಲೈಕ್ ಇಯರಿಂಗ್ಸ್, ಆಂಕ್ಲೆಟ್ಸ್, ಬ್ರಾಸ್ಲೆಟ್. ಆ್ಯಂಡ್ ನಿಮ್ಗೇನು ಗೊತ್ತಾ ಖುಷಿ ವಿಷಯ, ಎಲ್ಲಾನು ಒಂದೇ ಜಾಗದಲ್ಲಿ ಸಿಗ್ತಿದೆ. ಇದೆಯಾ ದೂರ ಹೋಗ್ತಾ ಇದೆ ನಾನು. ಅದೇ ಇದು ತೆಗಿರಿ. ಇದು ಈ ತರ ಟ್ರೈ ಮಾಡಿ. ಈಗ ಈ ತರ ತುಂಬಾ ಟ್ರೆಂಡ್ ಅಲ್ಲಿ ಇದೆ, ನೀವು ಅದು ಟ್ರೈ ಮಾಡಬಹುದು. ಚೆನ್ನಾಗಿದೆ, ಪರ್ಲ್ಸ್ ಅಂಡ್ ಪೆಂಡೆಂಟ್ ಜೊತೆಗಿದೆ ಅಲ್ಲ, ಚೆನ್ನಾಗಿ ಎತ್ ಕಾಣಿಸುತ್ತೆ ಅದು. ಇದು ಯಾವುದಕ್ಕೂ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಮ್, ಎರಡಕ್ಕೂ ಚೆನ್ನಾಗಿರುತ್ತಲ್ಲ. ಮತ್ತೆ ಅದ್ರಲ್ಲಿ ಪರ್ಲ್ಸ್ ಇದೆ ಅಲ್ಲ, ಕ್ಯೂಟ್ ಆಗಿದೆ. ಹಾ, ಇದು ಪರ್ಲ್ಸ್ ಇದೆ. ಸೊ ನ್ಯೂಟ್ರಲ್ ಆಗಿ ಯಾವ್ದು ಕಲರ್ ಔಟ್ಫಿಟ್ ಗೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅದು. ಓಕೆ, ವಾಟ್ ಅಬೌಟ್ ದ ಸ್ಟೋನ್ಸ್? ಅದೆಲ್ಲ ಕುಂದನ್ಸ್ ಮತ್ತೆ ಜರ್ಕಾನ್ಸ್ ಇದೆ ಮ್ಯಾಮ್. ಸ್ಟೋನ್ಸ್ಗೆಲ್ಲ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಓಕೆ, ಒಂದು ಸ್ಟೋನು ಉದ್ರೋದ್ರೆ ತಂದ್ಕೊಡಿ, ಫ್ರೀ ಆಫ್ ಕಾಸ್ಟ್ ಹಾಕೊಡ್ತೀವಿ. ಓಕೆ, ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ. ನಿಮ್ಮಿಬ್ರು ಸೀರೆಗೆ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿಗೆ ಚೆನ್ನಾಗಿ ಕಾಣುತ್ತೆ. ನೈಸ್ ಮಾಮ್. ಇದೆಷ್ಟು ಪ್ರೈಸು? ಅದು ಅರೌಂಡ್ 16,000 ಇರ್ಬೋದು ಮ್ಯಾಮ್. ಒಂದ್ಸತಿ ಚೆಕ್ ಮಾಡ್ತೀನಿ. ನೋಡಿದೆ, ಸೇಮ್ ಗೋಲ್ಡ್ ಲುಕ್ ಇದೆ ಇದು. ಆ್ಯಕ್ಚುಲಿ ಸಿಲ್ವರ್ ಅಂತ ಗೊತ್ತೇ ಆಗಲ್ಲ, ಗೋಲ್ಡ್ ಲುಕ್ ಇದೆ ಅಲ್ಲ. ನಮ್ದು ಯಾವುದು ಜ್ಯುವೆಲ್ರಿ ನೀವು ತಗೊಳ್ಳಿ ಮ್ಯಾಮ್, ಗೋಲ್ಡ್ ಲುಕ್ಗೆ ಕೊಡುತ್ತೆ. ಯಾಕಂದ್ರೆ ಇದು ಮಾಡೋರು ಗೋಲ್ಡ್ ಆಚಾರಿನೇ. ಸೊ ಅದಕ್ಕೆ ಆ ಫಿನಿಶಿಂಗ್ ಬರುತ್ತೆ, ಆ ಡೀಟೇಲಿಂಗ್ ನೋಡಿ ವರ್ಕ್ದು. ಅದರಲ್ಲಿ ಇರೋದೆಲ್ಲ ಸ್ಟೋನ್ಸ್, ಪ್ರತಿ ಒಂದು ಸ್ಟೋನ್ ಸ್ಟಾರ್ಟೆಡ್ ಇದೆ. ಸೈಡಲ್ಲಿ ಆನೆ ನೋಡಿ, ಪೀಕಾಕ್ ನೋಡಿ, ಎಷ್ಟು ಡೀಟೇಲ್ಡ್ ಆಗಿದೆ ವರ್ಕ್. ಡೈಲಿ ವೇರ್ಸ್ ಯಾವ್ದಾದ್ರು ಇದ್ರೆ ತೋರಿಸಿ. ದಿಸ್ ಇಸ್ ವೆರಿ ನೈಸ್. ಹೌದು, ಮಂತ್ರಿ ಮಾಲ್ ಮಲ್ಲೇಶ್ವರಮಲ್ಲೂ ಇದೆ, ಜಯನಗರಲ್ಲಿ ಇದೆ. ಮ್ಯಾಮ್ ನಮ್ಮ ಸ್ಟೋರ್ಸ್ ಬ್ಯಾಂಗ್ಳೂರಲ್ಲಿ ಆರ್ ಟಿ ಸ್ಟ್ರೀಟ್ ಚಿಕ್ಕಪೇಟಲ್ಲಿದೆ, ಇಲ್ಲಿ ರೆವೆನ್ಯೂ ರೋಡಲ್ಲಿ ಹೊಸದಾಗಿ ಓಪನ್ ಆಗಿದೆ. ಥರ್ಡ್ ಬ್ಲಾಕ್ ಜಯನಗರಲ್ಲಿದೆ, ಚಿಕ್ಕಪೇಟೆಲ್ಲೇ ಎರಡಿದೆ ಅಲ್ಲ, ಚಿಕ್ಕಪೇಟಲ್ಲಿ ಎರಡಿದೆ. ಹೌದು, ಮತ್ತೆ ಥರ್ಡ್ ಬ್ಲಾಕ್ ಜಯನಗರ್ ಮತ್ತೆ ಅವೆನ್ಯೂ ಮಂತ್ರಿ ಮಾಲ್ ಮಲ್ಲೇಶ್ವರಂ 4 ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿದೆ. ಮೈಸೂರಲ್ಲಿ ದೇವರಾಜ ಅರಸ್ ರೋಡಲ್ಲಿದೆ. ಮೈಸೂರಲ್ಲೂ ಇದೆ. ಬಟ್ ಎಲ್ಲೂ ಹೋಗಿ ಮ್ಯಾಮ್, ಎಲ್ಲ ಕಡೆ ಸೇಮ್ ಕಲೆಕ್ಷನ್, ಸೇಮ್ ಪ್ರೈಸಿಂಗ್ ಇರುತ್ತೆ. ಚಿಕ್ಕಪೇಟಲ್ಲಿ ಏನು ಪ್ರೈಸ್ ಇದೆ, ಸಿಮಿಲರ್ ಕಲೆಕ್ಷನ್ಸ್ ಇರುತ್ತೆ, ಪ್ರೈಸಿಂಗ್ ಸೇಮ್ ಇರುತ್ತೆ. ಚಿಕ್ಕಪೇಟೆ ಏನು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಎಲ್ಲ ಕಡೆ ಫಾಲೋ ಆಗುತ್ತೆ. ಯಾಕೆ ಇದೆಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ಫುಲ್ ಅಶ್ಯೂರೆನ್ಸ್ ಇರುತ್ತೆ. ಸದ್ಯಕ್ಕೆ ಇದು 3 ಇಟ್ಟಿರಲಿ ಅಲ್ಲ, ಇದು ಇಟ್ಟಿರಿ. ಮತ್ತೆ ಇದು ಫಿಂಗರ್ ರಿಂಗ್ಸ್, ಉಂಕಿ ರಿಂಗ್ಸ್. ನಮ್ಮ ಮಮ್ಮಿಗೆ ಈ ವಿ ಶೇಪ್ದೆಲ್ಲ ತುಂಬ ಇಷ್ಟ. ನೋಡಿ, ನನ್ನ ಫೇವ್ರೇಟ್ ರಿಂಗ್ ಅವ್ರು ಹಾಕೊಂಡ್ಬಿಟ್ಟಿದ್ದಾರೆ, ಕೊಡ್ತಾನೆ ಇಲ್ಲ, ಇಲ್ಲಿಂದ ಬಿಚ್ತಾನೆ ಇಲ್ಲ ಅವರು. ಅದಕ್ಕೆ ವಂಕಿ ರಿಂಗ್ಸು ಇದೆ, ಲೇಡೀಸ್ಗೂ ಇದೆ, ಜೆಂಟ್ಸ್ಗೂ ಇದೆ. ರಿಂಗ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ. ಹೌದು, ಜೆಂಟ್ಸ್ಗೆ ಇಲ್ಲಿದೆ ನೋಡಿ, ಜೆಂಟ್ಸ್ಗೆ ಎಲ್ಲ ಸಿಗ್ಬಿಡುತ್ತೆ. ರಿಂಗ್ಸ್, ಬ್ರೇಸ್ಲೆಟ್ಸು, ಕಿಡ್ಸ್ಗೂ ಇದೆಯಾ? ಹಾಂ, ಮಕ್ಳಿಗೂ ಇದೆ. ನೋಡಿ, ಬಬ್ಲುಗೆ ಅಂತೆ ಇಲ್ಲಿ ಬಂದಿರೋದು. ನನ್ನ ಜೊತೆ ನನಗೆ ಕೇಳೋದ್ಬಿಟ್ಟು ಬಬ್ಲುಗೆ ಅಂತೆ. ಇಲ್ಲಿ ನಾನು ಕರ್ಕೊಂಡು ಬಂದು ಏನು ಬೇಕು ಅಂತ ಶಾಪಿಂಗ್ ಕೇಳಿದ್ರೆ ಬಬ್ಲುಗೆ, ಸಾಯಿಲ್ಗೆ ಅಂತವ್ರೆ. ದಿಸ್ ಇಸ್ ನೈಸ್ ಅಂತೆ. ಇದು ಬಬ್ಲುಗೆ, ಸಾಯಿಲ್ಗೆ ಅದು ಅಲ್ಲ, ಅವ್ರ ಹಸ್ಬೆಂಡ್ಗೆ ಪಾಪ ನೋಡಿ ಗೈಸ್, ಸೇಮ್ ತೊಗೊಂಬಿಟ್ಟವ್ರೆ. ಬಬ್ಲುಗೆ, ಸಾಯಿಲ್ಗೆ ಚೆನ್ನಾಗಿದೆಲ್ಲ. ಬಬ್ಲುಗೆ ಅವ್ರ ರಾಶಿದು ಇಲ್ಲ, ಬರೀ ಕಲರ್ಸ್ ಒಂದಿದೆ, ಯಾರು ಬೇಕೋ ಹಾಕೋಬಹುದು. ಎಸ್, ನಥಿಂಗ್ ಸ್ಪೆಸಿಫಿಕ್ ಟು ಆಸ್ಟ್ರಾಲಜಿ. ಬಾರಿ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ನಾವು ತುಂಬ ಸೆಲೆಕ್ಟ್ ಮಾಡಿದ್ವಿ, ತುಂಬ ಜ್ಯೂಸ್ನ ಸೆಲೆಕ್ಟ್ ಮಾಡಿದ್ವಿ. ಸೊ
ಸೊ ಅದ್ರಲ್ಲಿ ನಾವು ಯಾವ್ದು ಪರ್ಚೇಸ್ ಮಾಡಿದ್ದೀವಿ ಅಂತ ನೀವು ಕಮೆಂಟ್ ಮಾಡಿ. ಎಲ್ಲ ಡಿಸೈನ್ಸ್ ಅಂತೂ ಸಕ್ಕತ್ತಾಗಿದೆ ಕಲೆಕ್ಷನ್ಸ್ ಎಲ್ಲ. ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೀನಿ, ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಬನ್ನಿ, ವಿಸಿಟ್ ಮಾಡಿ, ಹಬ್ಬಗಳನ್ನ ಒಡವೆಗಳು ಹಾಕ್ಕೊಂಡು ಎಂಜಾಯ್ ಮಾಡಿ. ಓಕೆ ಗೈಸ್, ನಾವು ಶಾಪಿಂಗ್ ಮಾಡಿದ್ದೀವಿ, ಬನ್ನಿ ಹೋಗೋಣ. ಗೈಸ್, ಜ್ಯುವೆಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ತುಂಬ ಟೈಮ್ ತೊಗೊಳ್ತು. ನಮ್ಮಮ್ಮ ನಾವೆಲ್ಲ ಚೆಕ್ ಮಾಡಿ ಹುಡುಕಿ ಒಳ್ಳೆ ಡಿಸೈನ್ಸ್ ಎಲ್ಲ ಹುಡುಕಿ ಶಾಪಿಂಗ್ ಎಲ್ಲ ಆಯಿತು. ಸೊ ಇವಾಗ ಕಂಪ್ಲೀಟು ಊಟ ಮಾಡಬೇಕು. ಫಸ್ಟ್ ಹೊಟ್ಟೆ ಹಸಿತಿದೆ. ಗ್ರೀನ್ ಕಲರ್ ಟ್ರೈ ಮಾಡಬೇಕಲ್ಲ, ಏನು ಎಲ್ಲಿದೆ ಗ್ರೀನ್ ಕಲರ್ ನೋಡ್ಬೇಕು. ನೋಡೋಣ ಬನ್ನಿ. ಹೆಂಗೋ ಇಲ್ಲೇ ಯಾವುದೋ ಒಂದು ಹೋಟೆಲ್ ಸಿಕ್ತು, ಅತಿಥಿ ಸತ್ಕಾರ ಅಂತೆ. ಅಲ್ಲೇ ಹೋಗ್ಬಿಟ್ಟು ಚಾರ್ಜ್ಗೆ ಹಾಕ್ಬಿಟ್ಟು ಗ್ರೀನ್ ಕಲರ್ದ ಫುಡ್ಡು ಐಟಮ್ಸ್ ಆರ್ಡ್ರ್ ಮಾಡೋಣ, ಟೇಸ್ಟ್ ಮಾಡೋಣ ಬನ್ನಿ. ನಮ್ಮ ಮಮ್ಮಿ ಇವಾಗ ಯಾವ ಬಿರಿಯಾನಿನೂ ಇಲ್ಲ, ಯಾವ ಬೇರೆ ಥರ ಫುಡ್ಡು ಇಲ್ಲ, ಓನ್ಲಿ ಗ್ರೀನ್ ಕಲರ್ ಫುಡ್. ಓಕೆ, ಪುದೀನಾ ರೈಸ್ ಆರ್ ಗ್ರೀನ್ ಬಿರಿಯಾನಿ ಅಂತ ಒಟ್ಟಿನಲ್ಲಿ ವೆಜ್ ಬಿರಿಯಾನಿ. ಸೊ ಗೈಸ್, ಇವಾಗ ನಾವು ಫಸ್ಟು ಏನದು ಪನ್ನೀರ್ ಚಿಲ್ಲಿ ಮಾಡಿದ್ವಿ. ಇಲ್ಲ ಮಮ್ಮಿ ಪನ್ನೀರ್ ಚಿಲ್ಲಿ ಮಾತ್ರ ತಿನ್ಬೇಕು. ಇಲ್ಲಿ ನೋಡಿ ಕೆಚಪ್ ಹಾಕೊಂಡವ್ರು. ಯಾರು ಹೇಳಿದ್ರು ಇವಾಗ ಕೆಚಪ್ ಹಾಕೊಳ್ಳೋಕ್ಕೆ? ಹಾಕೊಂಡಿದ್ದೀನಿ ಅಷ್ಟೇ ಗೈಸ್. ಇದು ಪನ್ನೀರ್ ಚಿಲ್ಲಿ ಅಂತ ನನಗೆ ಸಡನ್ನಾಗಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಇದೆಲ್ಲ ಗ್ರೀನು, ಇದೆಲ್ಲ ಬೇರೆ ಕಲರ್. ನಾನು ಅದಕ್ಕೆ ಪಾಲಕ್ ಪನ್ನೀರ್ ಹೇಳು ಅಂದಿದ್ದು. ನಾನು ಹೇಳಿ ಅದಕ್ಕೆ ರೋಟಿ ಬೇಡ ಅಂದಲ್ಲ, ಪಾಲಕ್ ಪನ್ನೀರೇ ಹೇಳಿದ್ದು. ಓಕೆ, ಇವಾಗ ಏನು ಆಪ್ಷನ್ ಇಲ್ಲದೆ ಗ್ರೀನ್ ಇದೆ ಅಲ್ವ, ಒಟ್ಟಿನಲ್ಲಿ ಗ್ರೀನ್ ಇದೆ, ತಿಂತಾ ಇದ್ದೀವಿ. ನಾವು ಮಮ್ಮಿ ನೋಡಿ ಗೈಸ್, ಆ್ಯಪಲ್ ಕೆಚಪ್ ಜೊತೆ ಹಾಕೊಂಡು ತಿಂತಿದ್ದಾರೆ. ಪ್ಲೀಸ್ ಹಂಗೆಲ್ಲ ಮಾಡಬಾರ್ದು. ಮೋಸ ಅಂದರೆ ಮೋಸ, ಎಲ್ಲ ಮೋಸ ಮಾಡ್ತಿದ್ದಾರೆ. ಟೇಸ್ಟ್ ಓಕೆ ಬೇಕಲ್ವಾ? ಗೈಸ್, ಹೆಂಗಿದೆ ಟೇಸ್ಟ್ ಮಾಡೋಣ ಗೈಸ್. ಬರೀ ಕ್ಯಾಪ್ಸಿಕಮ್ ಕಾಣ್ತದೆ. ಅಲ್ಲ, ಟೇಸ್ಟ್ ಹೆಂಗಿದೆ ಮಾಮ್? ಗೈಸ್, ಇವತ್ತು ರಿವ್ಯೂ ಅಂದ್ಕೊಳ್ಳಿ. ಇದು ಅತಿಥಿ ಸತ್ಕಾರದ್ದು. ಇದು ಯಾವುದು ಪ್ರಮೋಷನ್ ಅಲ್ಲ ಗೈಸ್. ಆಮೇಲೆ ಪ್ರಮೋಷನ್ ಯಾವುದು ಸಿಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಟೇಸ್ಟ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಬಂದಿದ್ರೆ ಕಮೆಂಟ್ ಮಾಡಿ. ಚಿಕ್ಕಪೇಟೆಯಲ್ಲಿ ನಾವು ಬಂದು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ಸ್ಪೈಸಿ ಚೆನ್ನಾಗಿದೆ, ತುಂಬ ಮೈಲ್ಡ್ ಆಗಿದೆ. ಜಾಸ್ತಿ ಸ್ಪೈಸಿ ಇಲ್ಲ, ಚೆನ್ನಾಗಿದೆ. ಎರಡು ಬಂದಿದೆ, ಒಂದು ಹೇಳಿದ್ದೆ. ಇದು ಪುದೀನಾ ರೈಸ್, ಅದು ಇದು ಬಿರಿಯಾನಿ. ಇದೆರಡು ವೆಜ್ ಬಿರಿಯಾನಿ ಅಲ್ವಾ? ಎರಡು ವೆಜ್ ಬಿರಿಯಾನಿನೇ ಅಲ್ವಾ? ಇದು ಬಿರಿಯಾನಿ, ಇದು ಪಾಲಕ್ ರೈಸ್. ಓಕೆ, ಪಾಲಕ್ ರೈಸ್ ಗ್ರೀನ್ ಕಲರ್, ವೆಜ್ ಬಿರಿಯಾನಿನೂ ಗ್ರೀನ್. ಇದು ಜಾಸ್ತಿ ಗ್ರೀನ್ ಇದೆ, ಇದು ಸ್ವಲ್ಪ ಲೈಟ್ ಗ್ರೀನ್ ಇದೆ. ವೆಜ್ ಬಿರಿಯಾನಿ ರೆಡ್ ಬರುತ್ತೆ. ಓಕೆ, ನೋಡಿ ಗೈಸ್, ನಮ್ಮ ಮಮ್ಮಿ ಆಲ್ರೆಡಿ ರೈಸ್ ತಿಂದ್ಬಿಟ್ಟು. ಇದು ಗ್ರೀನ್ ಪಿಸ್ತಾ, ಲೈಟ್ ಗ್ರೀನ್ ಹೆಂಗನ್ಸ್ತಿದೆ? ಪಟಲ್ ಗ್ರೀನ್. ನಿಮ್ಗೆ ಹೆಂಗನ್ಸ್ತು ಮಮ್ಮಿ ಇವಾಗ? ಅಯ್ಯೋ, ಬೇರೆದೇನಾದ್ರು ತಿನ್ಬೇಕು ಅನ್ಸ್ತಿದೆ, ಆದರೂ ಗ್ರೀನೇ ತಿನ್ಬೇಕು ಅನ್ಸಿಲ್ವಾ? ಅದು ಒಂಥರ ಡಿಫ್ರೆಂಟ್. ನೋಡಿ, ಅವಳು ಕರ್ಕೊಂಡು ಬಂದ್ಬಿಟ್ಟು ಗ್ರೀನ್ ಅಂತವಳಲ್ಲ ಅಂತ ಹೇಳಿ, ನಿಮ್ಮ ಮನಸ್ಸಿನ ಮಾತು ಹೇಳಿ. ಹಾಂ, ನೀನು ಅಂದ್ಬಿಟ್ಟಲ್ಲ, ಇನ್ನು ನೀನೇ ಅಂದ್ಬಿಟ್ಟಲ್ಲ. ನನ್ನ ಮನಸ್ಸಿನ ಮಾತು ನನ್ನ ಮಗಳು ಕೇಳಿಸ್ತೀನಿ. ಏನು ಮಾಡೋಕ್ಕಾಗಲ್ಲ ಪಾಪ, ಮಗಳು ಅಡ್ಜಸ್ಟ್ ಮಾಡ್ಕೊಂಡು. ಏನದು? ಪಿಸ್ತಾ ಮಿಲ್ಸಕ್ ಗ್ರೀನ್ ಟೇಸ್ಟ್ ಮಾಡ್ಕೊಡ್ತೀರೋ? ಕುಡಿದಿ. ನೀನು ಅದೇ ತಿನ್ನು. ಇದೇ ತಿನ್ನು, ಅವ್ರು ಕೊಡಿಸ್ತಾರೆ. ಚೆನ್ನಾಗಿದೆ. ಐಸ್ ಕ್ರೀಮು ಅದೇ ಸೇಮ್ ಟೇಸ್ಟ್ ಇದೆ. ಐಸ್ ಕ್ರೀಮು ಮತ್ತು ಎರಡು ಪಿಸ್ತಾ, ಅದಕ್ಕೆ ಚೆನ್ನಾಗಿದೆ. ಸಗರಾಗ ನಮಗೇನಂದರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಕಲರ್ ತಿನ್ನೋಕ್ಕೆ ಕುಡಿಯೋಕ್ಕೆ. ಇದೇ ಸಖತ್ತಾಗಿದೆ. ಇದು ಲೈಟ್ ಗ್ರೀನ್ ಆಗಿಬಿಟ್ಟು, ಒಟ್ನಲ್ಲಿ ಗ್ರೀನು. ನೋಡಿ ಗ್ರೀನ್ ಎಲ್ಲಿದೆ? ಇಲ್ಲಿ ನೋಡಿ ಗ್ರೀನು, ಸೋಪ್ ತಿನ್ಬೋದು ಗೈಸ್. ಗ್ರೀನ್ ಇದೆ, ಗ್ರೀನ್ ಸೋಪ್. ವೈಟ್ ತಿನ್ನೋದು ಬೇಡ, ಬರೀ ಗ್ರೀನ್ ತಿನ್ನೋಣ. ತಿಂದಿರೋದೇ 3 ಐಟಮ್. 1 ನಿಮಿಷದಲ್ಲಿ ಏನು ತಿಂದ್ಬಿಟ್ಟು ನಾವು ಇಷ್ಟು ಬಂತು. ತಿಂದಿದ್ದು ಇಷ್ಟು ಐಟಮ್. ಫೋನ್ಪೇ ಸ್ಕ್ಯಾನರ್ ಕೊಡಿ. ತಿಂದಿದೆ ಇಷ್ಟು ಐಟಮ್ ಅಂತೆ. ಏನಕ್ಕೆ ಇಷ್ಟು ಬಿಲ್ ಆಯಿತು ಅಂದರು. ಏನು 3 ಐಟಮ್ಮು ಗ್ರೀನ್, 2 ಐಸ್ ಕ್ರೀಮ್ ಗ್ರೀನ್ ಅಷ್ಟೇ. ಎಲ್ಲ ಗ್ರೀನ್ ಐಟಮ್ಸ್ ಇದ್ರೆ ಇಷ್ಟು ಬಿಲ್ ಆಗುತ್ತೆ. ಇಷ್ಟು ಬಿಲ್ ಆಗುತ್ತೆ. ನೋಡ್ಕೊಂಡು ತಿನ್ನಿ. ಗ್ರೀನು, ಯೆಲ್ಲೋ, ಬ್ಲೂ ಯಾವುದೇ ಆಗಲಿ ಗೈಸ್, ಬಿಲ್ಲು ಅಷ್ಟೇ ಬರುತ್ತೆ. ಒಟ್ಟಿನಲ್ಲಿ ಇವತ್ತು ಗ್ರೀನ್ ಐಟಮ್ಸ್ ತಿಂದಿದ್ದಕ್ಕೆ ಇಷ್ಟು ಬಿಲ್ ಆಗಿದೆ. ಆಚೆ ಬಂದಿದ್ದೀವಿ. ಗ್ರೀನ್ ಟಾಪ್ ನೋಡೋಣ. ಗ್ರೀನ್ ಟಾಪೇ ನೋಡ್ಬೇಕಂತ ನಮ್ಮಮ್ಮ. ನೀವು ಡೈಲಿ ಚೆನ್ನಾಗಿ ಮಾಡ್ತೀರಾ ನವರಾತ್ರಿ. ಹೆಂಗಿದೆ ನೋಡಿ ಇದು ಮಾರ್ಕೆಟ್ ಫುಲ್ ಗ್ರೀನ್. ಇಲ್ಲಿ ನೋಡಿ ಮಮ್, ಗ್ರೀನ್. ಇಲ್ಲಿ ನೋಡಿ ನಿಮ್ಮ ಫೇವ್ರೆಟ್, ನಮ್ಮ ಅಮ್ಮನ ಫೇವ್ರೆಟ್ ಅವರೆಕಾಯಿ. ಗ್ರೀನ್ ಹಾಕಿ ಗ್ರೀನ್ ಸಿಕ್ಕಿದ್ರೆ ಮಧ್ಯ ಬಾ.
ಶ್ರವಣ್ ಬ್ರೋ ಹೇಳಿದ್ದಾರೆ ಹಾಂ ಸ್ಟೆಪ್ಸ್ ಹತ್ತಬೇಕು ಇಳಿಬೇಕು ಚೆನ್ನಾಗಿ ವಾಕ್ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗುತ್ತಂತೆ. ನಾನು ನಮ್ಮ ಮಮ್ಮಿಗೆ ಎಷ್ಟು ವರ್ಷ ಆಯ್ತು ನಾವು ಮೆಟ್ರೋದಲ್ಲಿ ಎಷ್ಟು ತಿಂಗಳಾಯ್ತು, ತುಂಬ ದಿವಸ ಆಯ್ತು, ತಿಂಗಳಾಯ್ತು. ತುಂಬ ದಿವಸಗಳಾಯ್ತು ನಮ್ಮ ಮಮ್ಮಿ ನಾವು ಮೆಟ್ರೋದಲ್ಲಿ ಓಡಾಡಿ. ಇವತ್ತು ಓಡಾಡ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಇದು. ಒಂದೇ ಸ್ಟಾಪು ಮೆಟ್ರೋ ಹತ್ತಿದ್ವಿ, ಮೆಜೆಸ್ಟಿಕ್ ಇಳಿದ್ವಿ, ಮತ್ತೆ ಇನ್ನೊಂದು ಇಳಿದ್ರೆ ಮಲ್ಲೇಶ್ವರಂ. ಒಂದೇ ಸ್ಟಾಪ ಅಂತ ಇದು ನೀವು ಹೋಗೋಣ. ನಾನು ಅಷ್ಟು ಬೇಗ ಬಂದ್ಬಿಟ್ರೆ ಮಲ್ಲೇಶ್ವರಂಗೆ ತುಂಬ ಬೇಗ ಬಂದ್ಬಿಟ್ರು ಅಂತ ಅವ್ರು ಕರ್ತಿದ್ದು. ಯಾಕೆಂದರೆ ತುಂಬ ತಿಂಗಳಾಯ್ತಲ್ಲ ಮೆಟ್ರೋದಲ್ಲಿ ಹೋಗಿಲ್ಲ ಓಡಾಡಿ. ಮೆಟ್ರೋ ನಂಗೆ ಅಭ್ಯಾಸ ಇದೆ, ನಮ್ಮ ಮಮ್ಮಿ ಜಾಸ್ತಿ ಅಷ್ಟು ಓಡಾಡಿಲ್ಲ. ಇನ್ನೊಂದು ಮೆಟ್ರೋ ಹೋಗ್ಬೇಕಾ? ಇನ್ನೊಂದು ಮೆಟ್ರೋ ಹತ್ತಿ ಇನ್ನೊಂದು ಸ್ಟಾಪ್ ಇಡಬೇಕಷ್ಟೇ. ನೀವು ಒಳಗಡೆ ಬಂದು ಮಲ್ಲೇಶ್ವರಕ್ಕೆ ಬಂದಿದ್ದೀರಾ ಅಂತ ಇವಾಗ ಕೇಳ್ತವ್ರೆ ನಮ್ಮ ಅಮ್ಮಂಗೆ. ಹಾಯ್ ಮನೆ. ನಾವೆಲ್ಲ ನಿಮ್ಮ ಡೈಲಿ ಬಾಕ್ಸ್ ನೋಡ್ತೀವಿ ಸ್ಯಾಮಣ್ಣಂದು, ಅದಕ್ಕೆ ನೋಡಿ ಸ್ಮೆಲ್ ಮಾಡಿರೋದು. ಸೊ ಗೈಸ್ ಇವಾಗ ಮಲ್ಲೇಶ್ವರಂ ಬಂದ್ವಿ. ಮಲ್ಲೇಶ್ವರಂ ಬಂದಾಗ ಇಲ್ಲೆಲ್ಲ ಫುಲ್ ಸ್ಟಾಲ್ ಹಾಕಿದ್ದಾರೆ. ನಾನು ಆಲ್ರೆಡಿ ಒಂದು ಸ್ಯಾರಿ ನೋಡಿದ್ದೀನಿ ಮಮ್ಮಿಗೆ, ಗ್ರೀನ್ ಕಲರ್ ಸ್ಯಾರಿ. ಗ್ರೀನ್ ಡೇ ಅಂದಿದ್ದಕ್ಕೆ ಗ್ರೀನ್ ಸ್ಯಾರಿ ಅಂತ ಹೇಳಿದೀನಿ, ಬೇಡ. ನಾವು ಬಂದು ಸೆಲೆಕ್ಟ್ ಮಾಡಿ ಹೋಗಿದ್ವಿ, ಚಾರ್ಜ್ ಇರಲಿಲ್ಲ ಫೋನು ಅಂದ್ಬಿಟ್ಟು. ಇವಾಗ ನೋಡಿ ಇದ್ರಲ್ಲಿ ನೋಡೋಣ ಯಾವ್ದು ಬೇಕು. ಮಮ್ಮಿ ಇದೇ ಸ್ಯಾರಿ ಬೇಕಂತೆ, ಸಮಥಿಂಗ್ ಬೇರೆದು ನೋಡಿ ಮಾಮ್, ಚೆನ್ನಾಗಿರೋದು ಸಾಫ್ಟ್ ಸ್ಯಾರಿ ಹೋಣ. ಮನೆ ಸ್ಯಾರೀಸ್. ಹಾಂ ನಮ್ಮಮ್ಮ ನೋಡಿ ಹೌ ಮೆನಿ ಸ್ಯಾರೀಸ್ ಅಂತೆ. ಕಲರ್ ಬಿ ನಕ್ಕು ಕಲರ್ ಬಿ ನಕ್ಕು ಅಂದೆ ಎನಿ ಒನ್ ಯಾವ್ದಾದ್ರು ಒಂದು ತಗೊಳ್ಳಿ ಆಯ್ತಾ, 3 ಸ್ಯಾರೀಸ್ ಅಲ್ಲ, ಇನ್ನೂ ಬೇರೆ ಕಲರ್ಸ್. ಇನ್ನು ಕಲರ್ಸ್ ಅವ್ರಿಗೆ ಕೇಳ್ತಾವ್ರಿ ಯಾಕೆ. ಆ ಪಿಂಕ್ ತೋರಿಸು. ಪಿಂಕ್ ಚೆನ್ನಾಗಿದ್ಯಾ? ಸಿಕ್ಕಿದ್ರೆ ಬಟ್ಟೆ ಕಲರ್ ಸಿಕ್ಕಿದ್ರೆ ಸೈಜ್ ಸಿಗಲ್ಲ, ಸೈಜ್ ಸಿಕ್ಕಿದ್ರೆ ಕಲರ್ ಸಿಗಲ್ಲ. ಮಂತ್ರಿ ಮೊದಲ್ ಬಾರ್ಗೇನ್ ಮಾಡೋದಿಲ್ಲ, ಸುಮ್ಮನೆ ಅಂತ ಬಂದು ಈ ಲೆವೆಲ್ ಬಾರ್ಗೇನ್ ಅಂದ್ರೆ ಯಾರು ನೋಡಿ ಜಗ್ಲಿಕ್ಕೆ ಬರ್ತಾವ್ರೆ. सोनू करके है यूट्यूब में हमारा चैनल. ಎಲ್ಲೋದ್ರು ಬನ್ನಿ. ಥ್ಯಾಂಕ್ ಯು ಮನೆ, ಥ್ಯಾಂಕ್ ಯು. ಹಾಗೆ ಬ್ಲೆಸ್ಸಿಂಗ್ಸ್ ಇರಲಿ. ಬಾಯ್ ಬಾಯ್ ಮನೆ. ಹಾಯ್ ಚೆನ್ನಾಗಿ ಮಾಡ್ತೀರಾ? ಥ್ಯಾಂಕ್ ಯು. ಡೆನಿಮ್ ಡ್ರೆಸ್ ಹಾಕೊಂಡಿದ್ದಲ್ಲ, ಚೆನ್ನಾಗಿತ್ತು. ಹೌದಾ, ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಇಯರಿಂಗ್ ಶಾಪಿಂಗ್ ಮಾಡ್ತಿದ್ದಾರೆ. ಫೈನಲಿ ಮಲ್ಲೇಶ್ವರಮಿಂದ ನಮ್ಮ ಮಮ್ಮಿ ಶಾಪಿಂಗ್ ಎಲ್ಲ ಮಾಡಿ ಹಿಂಗೆ ಏನೋ ಕೆಲಸ ಇತ್ತು, ಬೇರೆಯವ್ರನ್ನ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೆಂಗಂತು ಮಮ್ಮಿ ಗೊತ್ತಿಲ್ಲ ಡೇ, ಏನೇನೋ ಪ್ಲ್ಯಾನ್ ಎವರ್ಗ್ರೀನ್ ಡೇ, ಎವರ್ಗ್ರೀನ್ ಡೇ ಅಂತ ಗೈಸ್. ಏನೇನೋ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ, ಗ್ರೀನ್ ಫುಡ್ಸ್ ಎಲ್ಲ ಟ್ರೈ ಮಾಡಬೇಕು ಅಂತೆಲ್ಲ. ತುಂಬ ಮೆಸ್ಸಪ್ ಆಗೋಯ್ತು ಇವತ್ತು. ಆಮೇಲೆ ಏನು ಗೊತ್ತಾ, ಚಿಕ್ಕಪೇಟು ಲಿಟ್ರಲಿ ನಾನು ಏನೋ ಅಂದ್ಕೊಂಡೆ, ಅದು ನೋಡಿಬಿಟ್ಟೆ ಆಗಿಲ್ಲ. ಆಮೇಲೆ ತುಂಬ ಜನ ಕ್ರೌಡ್ ಬರೋಕ್ಕೆ ಶುರು ಮಾಡಿದ್ರು, ನಮಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ಆಮೇಲೆ ನಾವು ಬೇರೆ ಸ್ಯಾರಿ ಎಲ್ಲ ವೇರ್ ಮಾಡಿ ಕ್ಯಾರಿ ಮಾಡಿಕೊಂಡು ಅದೆಲ್ಲ ಕಷ್ಟ ಆಯಿತು. ಸೊ ಬಟ್ ಇದೇ ಥರದ್ದು ಇನ್ನೊಂದು ಯಾವುದಾದ್ರು ಒಂದು ಕಂಟೆಂಟ್ ಮಾಡ್ತೀನಿ, ವಿಚ್ ಇಸ್ ಕಂಪ್ಲೀಟ್ ಇನ್ ಡೀಟೇಲಾಗಿ ಒಂದು ಕಲರ್ ಫುಡ್ನ ಟ್ರೈ ಮಾಡೋದು ಬೇರೆ ಕಡೆ ಎಲ್ಲ, ನಾಟ್ ಓನ್ಲಿ ಚಿಕ್ಕಪೇಟೆ ಅಂತಲ್ಲ, ಬೇರೆ ಬೇರೆ ಜಾಗ ಎಲ್ಲ ಹೋಗಿ ಟ್ರೈ ಮಾಡಿ. ನೆಕ್ಸ್ಟ್ ಯಾವ ಬ್ಲಾಗ್ ಬರುತ್ತೆ ಅಂತ ವೇಟ್ ಮಾಡ್ತಾಯಿರಿ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಅಂತೂ ಸ್ವಲ್ಪ ಬುದ್ಧಿವಾದ ಹೇಳ್ತಾಯಿದ್ರು, ಹಂಗಿರು ಸ್ಟ್ರಾಂಗ್ ಇರು ಅದು ಇದು ಅಂತ ಸ್ವಲ್ಪ ಇರುತ್ತಲ್ಲ ಮದರ್. ಹೌದು ಖಂಡಿತ. ಹೆಣ್ಮಕ್ಳು ಆಲ್ವೇಸ್ ಸ್ಟ್ರಾಂಗ್. ಯಾವುದೇ ಕಾರಣಕ್ಕೂ ನಾವು ನಮ್ಮಮ್ಮ ಏನಂತಿದ್ದಾರೆ ಅಂದರೆ ನಮ್ಮಮ್ಮ ಏನಂತವ್ರೆ, ಇಷ್ಟೊಂದು ಸುಮ್ಮನೆ ಕೂತಿದ್ವಿ, ಬ್ಲಾಗ್ ಏನು ಮಾಡೋಕ್ಕೆ ಮುಂಚೆ ಏನೋ ಮಾತಾಡ್ತಿದ್ವಿ, ಹಂಗೆ ಹೇಳ್ತಿದ್ರು, ನೀನು ಮುಂದ್ಗಡೆಯಿಂದ ನಕ್ಕೊಂಡಿದ್ಯೋ, ಒಳಗಡೆ ತುಂಬ ಸ್ಟ್ರಾಂಗ್ ಇಲ್ಲ, ನೀನು ಒಳಗಡೆಯಿಂದ ಸ್ಟ್ರಾಂಗ್ ಆಗು. ಗೊತ್ತಾಗುತ್ತಲ್ವಾ ತಾಯಿ, ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ, ನಾಟ್ ಓನ್ಲಿ ಜನರಿಗೆ ತೋರಿಸಿ ನಗೋದಲ್ಲ, ನೀನು ಒಳಗಡೆಯಿಂದ ಸ್ಟ್ರಾಂಗ್ ಆಗು. ಆ್ಯಂಡ್ ಯು ಶುಡ್ ಶೋ ದಟ್ ವಾಟ್ ಯು ಆರ್ ಅಲ್ವಾ. ಇರುತ್ತೆಲ್ಲ ಒಳ್ಳೆಯದು. ಟೈಮು ಯಾವಾಗಲೂ ನಾವು ಟೈಮು ಕ್ಯಾಚಪ್ ಮಾಡೋದು, ಟೈಮ್ ಬರ್ತಾ ಇರ್ತಾ ಹೋಗ್ತಾರೆ. ಎಸ್ ಅದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್. ನಾವು ಮಮ್ಮಿಗೆ ಇವತ್ತು ಒಂಚೂರು ಫುಲ್ ಶಾಪಿಂಗ್ ಎಲ್ಲ ಮಾಡಿದೆ, ಖುಷಿ ಆಯಿತು ನಮ್ಮ ಮಮ್ಮಿಗೆ. ಸೊ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಆಗಿತ್ತು ಗೈಸ್, ನಾನು ನಮ್ಮಮ್ಮ ಹಿಂಗೆಲ್ಲ ಹೋಗಿ ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿದ್ದು. ಎಲ್ಲೇ ಹೋದ್ರು ಅಲ್ಲಿ ಅರ್ಧ ಅದಿದೆ ಅಂತಲೇ ಆಗ್ಬಿಟ್ಟು. ಆಮೇಲೆ ನನ್ನ ಕೆಲಸಗಳು ಇಷ್ಟು ದಿವಸ ತುಂಬ ದಿವಸ ನಾನು ಬರೀ ಸ್ಟುಡಿಯೋ ಅಂತಲೇ ಅದು ಗ್ರೀನ್ ಸ್ಯಾರಿ ಉಟ್ಕೊಂಡು ಗ್ರೀನ್ ಎಲ್ಲೋದು ಗ್ರೀನ್ ಅದು ಪಾಪ ನಮ್ಮ ಸಬ್ಸ್ಕ್ರೈಬರ್ಸ್ ಗ್ರೀನ್ ಶರ್ಟ್. ಆಮೇಲೆ ಇನ್ನೊಬ್ರು ಯಾರೋ ಗ್ರೀನ್ ಡ್ರೆಸ್ ಹಾಕಿದ್ರು. ಲೈಕ್ ನಮ್ಗೆ ಹೆಂಗದು ಯಾರೇ ಗ್ರೀನ್ ಹಾಕಿದ್ರು ಗ್ರೀನ್. ಇವತ್ತು ಯಾರನ್ನ ಮಾತಾಡ್ತಾರೆ, ಇವು ಗ್ರೀನ್ ಇದ್ರಲ್ಲ ಅನ್ನೋ ಫೀಲಲ್ಲಿತ್ತು. ಏನೋ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತಾ ಇರಿ. ಬಾಯ್.